and choose the language function for the underlined sentences. ಇಲ್ಲಿ ಅಂಡರ್ಲೈನ್ ಮಾಡಿರೋ ಸೆಂಟೆನ್ಸ್ ಲ್ಯಾಂಗ್ವೇಜ್ ಫಂಕ್ಷನ್ ನ ಹೇಳ್ಬೇಕು. ಲ್ಯಾಂಗ್ವೇಜ್ ಫಂಕ್ಷನ್ ಮೀನ್ಸ್ ವಾಟ್ ಡಸ್ ಇಟ್ ಇಂಡಿಕೇಟ್? ಓಕೆ, ಈಸ್ ಇಟ್ ಅ ರಿಕ್ವೆಸ್ಟ್, ಆರ್ಡರ್, ಆರ್ giving help, seeking help, asking anything, questioning, whatever it may be. Okay, now we'll see the first answer. Ganesh, it's cloudy, we can't play. ಇದು ತುಂಬಾ ಕ್ಲೌಡಿ ಆಗಿದೆ, ಮೋಡ ಭರಿತ ವಾತಾವರಣ, ನಾವು ಆಟ ಆಡಕ್ಕಾಗಲ್ಲ ಅಂತ ಗಣೇಶ್ ಹೇಳ್ತಾ ಇದ್ದಾನೆ. ಗೌರಿ ಸೇಸ್ ಯಾ ಇಟ್ ಮೇ ರೇನ್ ಟುಡೇ, ಇವತ್ತು ಮಳೆ ಬರ್ಬೋದು ಅಂತ ಹೇಳ್ತಾ ಇದ್ದಾಳೆ. ಸೊ ಈ ಮಳೆ ಬರ್ಬೋದು ಅಂತ ಹೇಳಿರೋದನ್ನ ಯಾವ ಲ್ಯಾಂಗ್ವೇಜ್ ಫಾರ್ಮ್ ಅಂತ ನೀವು ಸೆಲೆಕ್ಟ್ ಮಾಡಬೇಕು. ಈಸ್ ಇಟ್ ಪ್ರೆಡಿಕ್ಟಿಂಗ್, ಈಸ್ ಇಟ್ ಅಡ್ವೈಸಿಂಗ್, ಈಸ್ ಇಟ್ ರಿಕ್ವೆಸ್ಟಿಂಗ್ ಆರ್ ಪಾಸಿಬಿಲಿಟಿ? ಇಟ್ ಮೇ ರೇನ್ ಇಸ್ ದ ಪಾಸಿಬಿಲಿಟಿ, ರೈಟ್? ರೇನ್ ಬರುವಂತಹ ಸಾಧ್ಯತೆ ಇದೆ ಅನ್ನುವಂಥದ್ದು. ಸೊ ಪಾಸಿಬಿಲಿಟಿ ಡಿ ಇಸ್ ದ ಕರೆಕ್ಟ್ ಲ್ಯಾಂಗ್ವೇಜ್ ಫಂಕ್ಷನ್. ಸೆಕೆಂಡ್ ಒನ್, ಮಹೇಶ್, ಹಾಯ್ ಗುಡ್ ಮಾರ್ನಿಂಗ್, ಹೌ ಆರ್ ಯು ಅಂತ ಕೇಳ್ತಾ ಇದ್ದಾನೆ. ಯಾರಿಗೆ? ಸುರೇಶ್ಗೆ. ಸುರೇಶ್, ಐ ಆಮ್ ನಾಟ್ ಫೀಲಿಂಗ್ ವೆಲ್, ನಾನು ಹುಷಾರಾಗಿಲ್ಲ, ಆರೋಗ್ಯ ಸರಿ ಇಲ್ಲ ಅಂತ ಹೇಳ್ತಾ ಇದ್ದಾನೆ. ಮಹೇಶ್, ಓ ಶೆಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್, ಹಾಗಾದ್ರೆ ನಾನು ನಿನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಾ ಅನ್ನಂತ ಕೇಳ್ತಾ ಇರೋದು. ಸೊ ಯಾವ ಲ್ಯಾಂಗ್ವೇಜ್ ಇದು ಅಂತ ಕ್ವಶನ್ ಅಲ್ಲೇ ಗೊತ್ತಾಗುತ್ತೆ ಅಲ್ವಾ? ಸುರೇಶ್, ದಟ್ ವಿಲ್ ಬಿ ಗ್ರೇಟ್, ಸರಿ ಹಾಗಾದ್ರೆ ಅದು ಅಂತ ಹೇಳ್ತಾನೆ. ಇವಾಗ ಈ ಓ ಶಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್, ನಾನು ನಿಮ್ಮನ್ನ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗ್ಲಾ ಅಂತ ಕೇಳ್ತಾ ಇರೋದು ಯಾವ ಲ್ಯಾಂಗ್ವೇಜ್ ಫಾರ್ಮ್ ಅಂತ ನೀವ್ ಹೇಳ್ಬೇಕು. ಓಕೆ, ಕೊಟ್ಟಿರೋಂಥ ಆಪ್ಷನ್ ನೋಡೋಣ. ವಿಲ್ ಸಿ ದ ಆಪ್ಷನ್ಸ್ ಗಿವನ್ ಹಿಯರ್. ಆಪ್ಷನ್ ಎ ಎಕ್ಸ್ಪ್ರೆಸಿಂಗ್ ಎಬಿಲಿಟಿ, ಆಪ್ಷನ್ ಬಿ ಸೀಕಿಂಗ್ ಪರ್ಮಿಷನ್, ಆಪ್ಷನ್ ಸಿ ಗಿವಿಂಗ್ ಎನ್ ಆರ್ಡರ್, option D offering help. Okay, so he is asking whether he could take him to the hospital. So it is nothing but offering help. Mahesh is offering help to Suresh here. So idu yaudu expressing ability, samarthyavanna ತೋರಿಸ್ತಾ ಇರೋದಲ್ಲ. It's not seeking permission, isn't it? It's not giving an order also. So shall I drop you to the hospital ಅನ್ನೋದು ಆರ್ಡರ್ ಆಗೋದೇ ಇಲ್ಲ ಮಕ್ಕಳೇ ಅಲ್ವಾ? ಸೊ ಇದರಲ್ಲಿ ಸರಿಯಾದ ಉತ್ತರ ಯಾವುದು? ಆಫರಿಂಗ್ ಹೆಲ್ಪ್. ಆತನು ಸಹಾಯವನ್ನ ಆಫರ್ ಮಾಡ್ತಾ ಇರೋದು, ಕೊಡ್ತಾ ಇರೋದು. ಓಕೆನಾ? ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್.